Good morning, everyone. Welcome to Cadence IS YouTube channel. Who among the following was the founder of the Young Bengal movement in the 1820s? Henry Vivian Derozier. Simple ಆಗಿದೆ. They were very much inspired. ಯಾರು ಡೆರೋಜಿಯನ್ಸ್. ಇವರ ಒಂದು ಅಂದರೆ ಡೆರೋಜಿಯನ್ಸ್ ಅಂತ ಯಾರಿಗೆ ಕರೀತಾರೆ? ಹೆನ್ರಿ ವಿವಿಯನ್ ಡೆರೋಜಿಯರ್ ಫಾಲೋಸ್ ಏನಿದ್ರಲ್ಲ, ಹಿಂದೂ ಕಾಲೇಜಲ್ಲಿ ಟೀಚರ್ ಇರ್ತಾರೆ ಇವರು. ಹೂ ಡೈಡ್ ಎಟ್ ದ ಯಂಗ್ ಏಜ್ ಆಫ್ ಅರೌಂಡ್ 22 ಡ್ಯೂ ಟು ಕಾಲರಾ. ಹೆನ್ರಿ ವಿವಿಯನ್ ಡೆರೋಜಿಯರ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ದ ಫ್ರೆಂಚ್ ರೆವಲ್ಯೂಷನ್. ಅವ್ರು ಏನಿರ್ತಾರೆ, ಪ್ರತಿಯೊಂದಕ್ಕೂ ನಾವು ಏನು ಮಾಡಬೇಕು, ಪ್ರಶ್ನೆಯನ್ನು ಮಾಡಬೇಕು. ದೇ ಸ್ಟಾರ್ಟ್ ಅಟ್ಯಾಕಿಂಗ್ ಆನ್ ದ ಸಮ್ ಆಫ್ ದ ರಿಚುವಲ್ಸ್ ಆಫ್ ದ ಹಿಂದೂಯಿಸಮ್. ಫಾರ್ ಎಕ್ಸಾಂಪಲ್ ಸತಿ ಪದ್ಧತಿ ಇರ್ಬೋದು, ಡೌರಿ ಇರ್ಬೋದು, ಈ ಥರ ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಏನಾಗ್ಬಿಡ್ತಾರೆ ಅಂದರೆ ಜಾಸ್ತಿ ಲಿಬ್ರಲ್ಸ್ ಆಗಿಬಿಡ್ತಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇದರಿಂದ ಏನಾಯಿತು, ಅಷ್ಟೊಂದು ಕ್ರೌಡ್ನವರು ಪುಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಇನ್ ದ 1820s was started by the Henry Vivian Derozier. What was the main demand of the Bardoli Satyagraha organized under the leadership of Vallabhbhai Patel? ಬಾರ್ದೋಲಿ ಸತ್ಯಾಗ್ರಹ ಏನಾಗುತ್ತೆ ಗುಜರಾತಲ್ಲಿ, ವಲ್ಲಭಭಾಯಿ ಪಟೇಲರ ಒಂದು ಮುಂದಾಳತ್ವದಲ್ಲಿ. ಅದರ ಒಂದು ಬೇಡಿಕೆ, ಪ್ರಮುಖವಾದ ಬೇಡಿಕೆ ಏನಾಗಿತ್ತು? ರೈಟಿಂಗ್ ಆಫ್ ದ ಪೆಸೆಂಟ್ ಡೆಬ್ಟ್ಸ್. ಅಂದರೆ ರೈತರ ಸಾಲ ಏನಿತ್ತು ಅದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಸಂಪೂರ್ಣವಾಗಿ ಮನ್ನಾ ಮಾಡಿ ಅಂತ ಕೇಳೋದಿಲ್ಲ ಅವರು. ಗ್ರ್ಯಾಂಟಿಂಗ್ ಲ್ಯಾಂಡ್ ಓನರ್ಶಿಪ್ ಟು ದ ಟಿಲ್ಲರ್ಸ್. ಅಂದರೆ ಯಾರು ಉಳುವವನೇ ಒಡೆಯ ಅಂತ ನಾವೇನು ಕರಿತೀವಲ್ಲ, ಅದರದ್ದು ಡಿಮಾಂಡ್ ಅದು ಆಗಿರೋದಿಲ್ಲ. ರಿಲೀಸ್ ದ ಪೊಲಿಟಿಕಲ್ ಪ್ರಿಸನರ್ಸ್ ಅರೆಸ್ಟ್ ಡ್ಯೂರಿಂಗ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅದು ಕೂಡ ಆಗಿರಲಿಲ್ಲ ಅವ್ರದ್ದು. ಅವ್ರದ್ದೇನಿತ್ತು, ವಿತ್ಡ್ರಾಲ್ ಆಫ್ ದ ಎನ್ಹಾನ್ಸ್ಡ್ ಲ್ಯಾಂಡ್ ರೆವಿನ್ಯೂ. ಅಂದರೆ ಬ್ರಿಟಿಷರ್ಸ್ ಏನು ಮಾಡಿದ್ರು, ಇವಾಗ ಆ ಒಂದು ಭೂ ಕಂದಾಯವನ್ನು ಹೆಚ್ಚಳ ಮಾಡಿರ್ತಾರೆ. ಆ ಹೆಚ್ಚಳ ಏನು ಮಾಡಿದ್ರಲ್ಲ ಅದನ್ನು ನೀವೇನು ಮಾಡಿ ಕಡಿಮೆ ಮಾಡಿ. ಅಂದರೆ ನಾವು ತೆರಿಗೆಯನ್ನು ಕಟ್ಟಲಿಕ್ಕೆ ಸಿದ್ಧರಾಗಿದ್ದೀವಿ, ಆದರೆ ಆ ಒಂದು ಹೆಚ್ಚಳತೆ ಏನಿದೆ ಅದನ್ನು ಕಡಿಮೆ ಮಾಡಿ ಅಂತ ಕೇಳ್ತಾರೆ. ಏನಂದರೆ ಬ್ರಿಟಿಷ್ ಇನ್ಕ್ರೀಸ್ಡ್ ದ ಲ್ಯಾಂಡ್ ರೆವೆನ್ಯೂ ಬೈ 30%. ಆ 30% ನೀವು ಇನ್ಕ್ರೀಸ್ ಮಾಡಬೇಡಿ ಅಂತ ಕೇಳ್ಕೊಳ್ತಾರೆ. ಅದ್ಯಾವುದು, ಎನ್ಹಾನ್ಸ್ 30% ಏನು ಇನ್ಕ್ರೀಸ್ ಅದನ್ನು ಕಡಿಮೆ ಮಾಡಿ. ಇದೇ ಆದಮೇಲೆ ವಲ್ಲಭಭಾಯಿ ಪಟೇಲ್ ವೆಂಟ್ ಆನ್ ಟು ಬಿಕಮ್ ಅ ನ್ಯಾಷನಲ್ ಲೀಡರ್. ಅವರಿಗೆ ಸರ್ದಾರನ್ನು ಕೂಡ ಒಂದು ಬಿರುದನ್ನು ಕೂಡ ನೀಡಲಾಗುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಪೊಲೀಸ್ ರಿಫಾರ್ಮ್ಸ್. ಯಾರ ಒಂದು ಕಾಲಘಟ್ಟದಲ್ಲಿ? ಕಾರ್ನ್ವಾಲಿಸ್. ಎಸ್ಟಾಬ್ಲಿಷ್ ದ ಸರ್ಕಲ್ಸ್ ಆರ್ ಥಾಣಾಸ್. ಸರ್ಕಲ್ಸ್ ಆರ್ ಠಾಣೆಗಳನ್ನ ಏನು ಮಾಡ್ತಾನೆ ಅಂದ್ರೆ, ಬೆಂಗಾಲ್, ಎಸ್ಪೆಷಲಿ ಬೆಂಗಾಲಲ್ಲಿ ಏನು ಮಾಡ್ತಾನೆ, ಪ್ರತಿಯೊಂದು 4-5 ಹಳ್ಳಿಗಳನ್ನ ಸೇರಿಬಿಟ್ಟು ಒಂದು ಠಾಣೆ, ಒಂದು ಸರ್ಕಲ್ ಅಂತ ಏನು ಮಾಡ್ತಾನೆ ಇವಾಗ ಸ್ಥಾಪನೆ ಮಾಡ್ತಾನೆ. ವಿಚ್ ಇಸ್ ಹೆಡೆಡ್ ಬೈ ದ ಯುರೋಪಿಯನ್ ದರ್ಗಾಸ್. ಯುರೋಪಿಯನ್ ದರೋಗಾಗಳಲ್ಲ, ಯುರೋಪಿಯನ್ ಪೊಲೀಸರು. ಆ ಒಂದು ಠಾಣೆಗಳ ಮುಖ್ಯಸ್ಥರು ಯಾರಾಗಿರ್ತಿದ್ರು? ಭಾರತೀಯರು, ಇಂಡಿಯನ್ ದರೋಗ ಇರ್ತಾಯಿದ್ರು. ಓಕೆ. ಜಮೀನ್ದಾರ್ಸ್ ವರ್ ರಿಲೀವ್ಡ್ ಆಫ್ ದೇರ್ ಪೊಲೀಸ್ ಫಂಕ್ಷನ್ಸ್. ಅಂದರೆ ಜಮೀನ್ದಾರಿಗೆ ಏನಿತ್ತು, ಮುಂಚೆ ಹಳ್ಳಿಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಅವರಿಗೆ ಹಕ್ಕು ಅಥವಾ ಅಧಿಕಾರ ಇತ್ತು. ಇವಾಗ ಅವ್ರನ್ನೇನು ಮಾಡ್ತಾನೆ, ಆ ಒಂದು ಅಧಿಕಾರಗಳಿಂದ ಮುಕ್ತಗೊಳಿಸಿ ಅವರನ್ನು ಏನಕ್ಕೆ ಸೀಮಿತ ಮಾಡ್ತಾನೆ? ದೇ ವರ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ದ ಕಲೆಕ್ಷನ್ ಆಫ್ ದ ಲ್ಯಾಂಡ್ ರೆವಿನ್ಯೂ. ಭೂ ಕಂದಾಯವನ್ನು ಅವ್ರು ಏನು ಮಾಡಬೇಕು, ಇವಾಗ ಸಂಗ್ರಹಣೆ ಮಾಡುವಂತಹ ಒಂದು ಅಧಿಕಾರವನ್ನು ನೀಡಲಾಗುತ್ತೆ. ಅಂದರೆ ಸಪ್ರೇಷನ್ ಆಫ್ ಪವರ್. ಸೊ ಹೀಗಾಗಿ ಏನಾಯ್ತಿದು, ಬಿ ಓನ್ಲಿ. ಸಾಲ್ಟ್ ಸತ್ಯಾಗ್ರಹ ಅಂದರೆ ದಂಡಿ ಮಾರ್ಚ್ ಅಂತ ಏನು ಕರೀತೀವಿ, ದಂಡಿ ಯಾತ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಮಹಾತ್ಮ ಗಾಂಧಿ ಬ್ರೋಕ್ ದ ಸಾಲ್ಟ್ ಲಾ ಆಟ್ ದಂಡಿ. ಸೊ ಮಾರ್ಚ್ 12, 1930 ಸ್ಟಾರ್ಟ್ ಮಾಡ್ತಾರೆ. ಏಪ್ರಿಲ್ 6, 1930 ಸಾಬರ್ಮತಿಯಿಂದ ಹಿಡಿದು ದಂಡಿವರೆಗೂ ಏನು ಮಾಡ್ತಾರೆ, ಯಾತ್ರೆಯನ್ನು ನಡೆಸಿಬಿಟ್ಟು ಅದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು? ಮೈಲಾರ ಮಹಾದೇವಪ್ಪನವರು. ಪಾರ್ಟಿಸಿಪೇಟೆಡ್ ಇನ್ ದ ದಂಡಿ ಯಾತ್ರೆ. ಅಂಕೋಲದಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಇದನ್ನೇ ಮುನ್ನಡೆಸ್ತಾರೆ. ಕೆ ಕೆಳಪ್ಪನ್ ಲೆಡ್ ದ ಸಾಲ್ಟ್ ಮಾರ್ಚ್ ಅಟ್ ವೇದಾರಣ್ಯಂ ಆನ್ ದ ತಾಂಜೋರ್ ಕೋಸ್ಟ್. ಇದು ವೇದಾರಣ್ಯಂ ಅಲ್ಲ, ಇದು ತಾಂಜೋರ್ ಕೋಟ್. ಇದೆಲ್ಲಿ? ತಿರುಚಿರಾಪಲ್ಲಿ. ಮಾರ್ಚ್ ಫ್ರಮ್
Vedaranam on the Tanjore port. So it was the C. Rajagopalachari, not the Kelappan. It was C. Rajagopalachari. He is the one who led the salt satyagraha from Tiruchirappalli to Vedaranam on the Tanjore coast. K. Kelappanala, C. Rajagopalachari. Sarojini Naidu participated in the non-violent march against the Darsana salt satyagraha. ಇದು ಕೂಡ ಏನು ದಂಡಿ ಮಾರ್ಚ್ ಸಂಬಂಧಪಟ್ಟಿದ್ದು. ಯಾಕಂದರೆ ದಂಡಿ ಮಾರ್ಚಲ್ಲಿ ಹೋಗ್ಬಿಟ್ಟು ಏನು ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಭಾಗವಹಿಸಿ ಅಲ್ಲಿ ಉಪ್ಪನ್ನು ಒಂದು ಹಿಡಿ ತಗೊಳ್ತಾರೆ. ಇದರಿಂದ ಏನಾಯಿತು, ಸಾಲ್ಟ್ ಲಾ ಅಂತ ಏನಿತ್ತು ಅದನ್ನು ಬ್ರೇಕ್ ಮಾಡಿದೆ. ಯಾವಾಗ ಅವ್ರು ಲಾನ ಬ್ರೇಕ್ ಮಾಡ್ತಾರಲ್ಲ, ಹಿ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್. ಅರೆಸ್ಟ್ ಮಾಡಿದ ನಂತರ ಯಾರು, ಸರೋಜಿನಿ ನಾಯ್ಡು ಅವ್ರೇನು ಮಾಡ್ತಾರೆ, ದಾರ್ಸಾನ ಸಾಲ್ಟ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಇದೊಂದು ಫ್ಯಾಕ್ಟ್ರಿ ಇರುತ್ತೆ. ಈ ಫ್ಯಾಕ್ಟ್ರಿ ಮೇಲೆ ಏನು ಮಾಡ್ತಾರೆ, ದಾಳಿ ಮಾಡ್ತಾರೆ. ಅಲ್ಲಿ ಕೂಡ ಸರೋಜಿನಿ ನಾಯ್ಡು ಅವರು ಕೂಡ ಅರೆಸ್ಟ್ ಆಗ್ತಾರೆ. ಸೊ ಸರೋಜಿನಿ ನಾಯ್ಡು ಪಾರ್ಟಿಸಿಪೇಟ್ ಇನ್ ದ ನಾನ್ ವೈಲೆಂಟ್ ಮಾರ್ಚ್. ನಾನ್ ವೈಲೆಂಟಾಗೇ ಇರುತ್ತೆ, ಆದರೂ ಕೂಡ ಅವ್ರು ಏನಾಗುತ್ತೆ, ಅರೆಸ್ಟ್ ಆಗ್ತಾರೆ. ಸೊ ಎರಡನೇ ತಪ್ಪಿದೆ ಅಂದರೆ ಇವಾಗ ಏನಾಯಿತು, 1 and 3 ಓನ್ಲಿ, 35. ನೆಕ್ಸ್ಟ್ 36. Arrange the following events of the Indian freedom movement in correct chronological order. Second round table conference. It was the only round table conference participated by the Mahatma Gandhiji. ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ 1931, ಎಂಡ್ ಆಗೋದು ಡಿಸೆಂಬರ್ 1931. ಇರ್ವಿನ್ ಪ್ಯಾಕ್ಟ್ ಅಂತ ಆಗುತ್ತೆ. ಏನಿರುತ್ತೆ ಇರ್ವಿನ್ ಪ್ಯಾಕ್ಟಲ್ಲಿ, ಗಾಂಧೀಜಿ ಮತ್ತು ಇರ್ವಿನ್ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಸೊ ಗಾಂಧೀಜಿಗೆ ಇರ್ವಿನ್ ಏನು ಡಿಮಾಂಡ್ಸ್ ಇಟ್ಟಿರ್ತಾನೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ವಾಪಸ್ ತೊಗೊಳ್ಬೇಕು, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಬೇಕು. ಗಾಂಧೀಜಿ ಏನಿರ್ತಾರೆ ಅಲ್ಲಿ ಕೂಡ ಅವ್ರದ್ದು ಡಿಮಾಂಡ್ಸ್ ಇರುತ್ತೆ. ಏನು ಡಿಮಾಂಡ್ಸ್ ಇರುತ್ತೆ, ಸಾಲ್ಟ್ ಟ್ಯಾಕ್ಸ್ನ ನೀವೇನು ಮಾಡಿ, ಅಬಾಲಿಷ್ ಮಾಡಿ. ಪೊಲಿಟಿಕಲ್ ಪ್ರಿಸನರ್ಸ್ ಅಂತ ನೀವೇನು ಅರೆಸ್ಟ್ ಮಾಡಿದ್ದೀರಲ್ಲ ಅವ್ರನ್ನೆಲ್ಲರನ್ನೂ ರಿಲೀಸ್ ಮಾಡಬೇಕು. ಅದರ ಜೊತೆಗೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟು ಮತ್ತು ನಾನ್ ಕೋಆಪರೇಷನ್ ಮೂಮೆಂಟು, ಈ ಒಂದು ಚಳುವಳಿಯಲ್ಲಿ ಯಾರು ಜನರು ಭಾಗವಹಿಸಿರ್ತಾರಲ್ಲ ಅವ್ರದ್ದು ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿರ್ತಾರೆ. ಯಾರು, ಬ್ರಿಟಿಷರು. ಆ ಏನೇ ಪ್ರಾಪರ್ಟಿನ ಸೀಸ್ ಮಾಡಿದ್ದೀರಲ್ಲ ಅದನ್ನು ಜನರಿಗೆ ಏನು ಮಾಡಿ ವಾಪಸ್ ಕೊಡಿ. ಸೊ ಒಪ್ಪಂದ ಆಗಿದ್ದಕ್ಕೆ ಗಾಂಧೀಜಿ ಏನು ಮಾಡ್ತಾರೆ, 1931 ನಡೆದಂತಹ ಒಂದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಫೌಂಡೇಶನ್ ಆಫ್ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್, ಓಲ್ಡೆಸ್ಟ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇನ್ ಇಂಡಿಯಾ. ನೆನ್ಪಿಡಿದನು ಯಾವುದು, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್, ಯಾವಾಗುತ್ತೆ ಇದು, 1936 ಲಕ್ನೋದಲ್ಲಿ. 1936 ಲಕ್ನೋದಲ್ಲಿ ಸ್ಥಾಪನೆ ಆಗುತ್ತೆ. ಫಸ್ಟ್ ಇಂಡಿಪೆಂಡೆನ್ಸ್ ಸ್ವರಾಜ್ ಡೇ ವಾಸ್ ಸೆಲಿಬ್ರೇಟೆಡ್. ಯಾವಾಗ ಸೆಲಿಬ್ರೇಟ್ ಮಾಡ್ತೀವಿ ನಾವು, ಫಸ್ಟ್ ಡೇ ಜನವರಿ 26, 1930. ಎಲ್ಲಿ, ಲಾಹೋರ್. ಅದಕ್ಕೆ ಸ್ವರಾಜ್ ಡೇ ಅಂತ ಕೂಡ ಸೆಲಿಬ್ರೇಟ್ ಮಾಡ್ತಾರೆ. ಲಾಹೋರ್ದಲ್ಲಿ ಸೆಷನ್ ನಡೆಯುತ್ತೆ, ಆ ಸೆಷನ್ದಲ್ಲಿ ಏನು ಮಾಡ್ತಾರೆ, ಪೂರ್ಣ ಸ್ವರಾಜ್ ಡೇ ಅಂತ ಕೂಡ ಡಿಕ್ಲೇರ್ ಮಾಡ್ತಾರೆ. ಸೊ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಸೊ ಹೀಗಾಗಿ ಏನಾಯ್ತದು, ಯಾವಾಗುತ್ತೆ ಇದು, 1930 ಜನವರಿ 26, 1930. 3, 1, 2. ಆನ್ಸರ್ ಈಸ್ ಸಿ. ಓಕೆ, ನೆಕ್ಸ್ಟ್